ಸ್ನೇಹಿತರೆ, ರಾಜ್ಯ ಸರ್ಕಾರದ ಕಡೆಯಿಂದ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಬಂಪರ್ ಕೊಡುಗೆ. ಹೌದು ಸ್ನೇಹಿತರೆ, ಏಪ್ರಿಲ್ 1ರಿಂದ ಗೃಹಲಕ್ಷ್ಮಿಯರಿಗೆ 2,000 ಬದಲು 4,000 ಹಣ, ಡಬಲ್ ಹಣ ನಿಮ್ಗೆ ಸಿಗ್ತಾ ಇದೆ. ಹಾಗಾದ್ರೆ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಜೊತೆಗೆ ಆದಷ್ಟು ಗೃಹಲಕ್ಷ್ಮಿ ಯೋಜನೆಯ ಹಣ ಪಡೆದಿದ್ದಂತವರಿಗೆ ಎಲ್ಲರಿಗೂ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ಹೌದು ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರ್ಬೋದು, ಏಪ್ರಿಲ್ ತಿಂಗಳಿನಿಂದಾನೇ ಏನು ಲೋಕಸಭಾ ಚುನಾವಣೆ ಪ್ರಾರಂಭ ಆಗ್ತಾ ಇವೆ. ಸೊ ಇದಕ್ಕಾಗಿ ರಾಜಕೀಯ ಸರ್ಕಸ್ ನಡೀತಾ ಇವೆ. ಈಗ ರಾಜ್ಯದ ಒಂದು ಏನು ಕಾಂಗ್ರೆಸ್ ಸರ್ಕಾರ ಏನಿದೆ, ಒಂದು ಅದ್ಭುತವಾದಂತ ನಿರ್ಧಾರವನ್ನ ತೆಗೆದುಕೊಂಡಿದೆ. ಅಂದ್ರೆ ಗೃಹಲಕ್ಷ್ಮಿಯರಿಗೆ ಏನು 2,000 ಹಣ ಕೊಡ್ತಾ ಇದ್ವಿ, ಅದನ್ನ ಡಬಲ್ ಕೊಡ್ಬೇಕಂತ ತೀರ್ಮಾನವನ್ನ ತೆಗೆದುಕೊಂಡಿದೆ. ಹಾಗಾದ್ರೆ ಇದ್ರ ಬಗ್ಗೆ ಹೆಚ್ಚಿನ ಒಂದು ಡೀಟೇಲ್ಸ್ ನ ನೋಡೋಣ. ಸ್ನೇಹಿತರೆ, ನಿಮ್ಗೆ ಕೆಲವರು ಅಂತ ಹೇಳ್ತಿರ್ಬೋದು, ಸರ್ ನಮ್ಗೆ ಗೃಹಲಕ್ಷ್ಮಿ ಯೋಜನೆಯ 2,000ನೇ ಹಣ ಸರಿ ಬರ್ತಾ ಇಲ್ಲ, ಏನು 4,000 ಎಲ್ಲಿಂದ ಕೊಡ್ತಾರೆ ಸರ್ ಅಂತ. ಆದ್ರೆ ಇದು ರಾಜ್ಯ ಸರ್ಕಾರ ತಿಳಿಸಿರುವಂತ ಒರಿಜಿನಲ್ ಮಾಹಿತಿ, ಹೊಸ ಅಪ್ಡೇಟ್. ಇದನ್ನ ತಿಳಿಸೋದಷ್ಟೇ ಮಾತ್ರ ನನ್ನ ಕರ್ತವ್ಯ. ಸ್ನೇಹಿತರೆ, ಈಗ ಬನ್ನಿ, ರಾಜ್ಯ ಸರ್ಕಾರ ಏನು ಏಪ್ರಿಲ್ 1ನೇ ತಾರೀಕಿನಿಂದ ಗೃಹಲಕ್ಷ್ಮಿಯರಿಗೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಪ್ರತಿ ತಿಂಗಳು 2,000 ಏನ್ ಪಡಿತಾ ಇದ್ರಿ, ನಿಮಗೆ 4,000 ಹಣ ಡಬಲ್ ಸಿಗುತ್ತೆ. ಯಾವ ರೀತಿ ರಾಜ್ಯ ಸರ್ಕಾರ ಕೊಡ್ತಾ ಇದೆ, ಮತ್ತೆ ಇದಕ್ಕೆ ಏನಾದ್ರು ಡಾಕ್ಯುಮೆಂಟ್ ಗಳನ್ನ ನೀವೇನಾದ್ರು ಕೊಡ್ಬೇಕಾ, ಅಥವಾ ಇದ್ರಲ್ಲಿ ಏನಾದ್ರು ಬದಲಾವಣೆ ಮಾಡಿದ್ಯಾ, ಮತ್ತೇನು ಗೃಹಲಕ್ಷ್ಮಿಯರಿಗೆ ಒಂದೇನಾ 4,000 ಅಥವಾ ಬೇರೆಯವ್ರಿಗೆ ಕೂಡ ಬರುತ್ತಾ, ಈ ರೀತಿಯಾಗಿ ಬೇರೆ ಬೇರೆ ರೀತಿಯ ಪ್ರಶ್ನೆಗಳಿಗೆ ಇಲ್ಲಿ ಸಂಪೂರ್ಣವಾದಂತಹ ಹೊಸ ಅಪ್ಡೇಟ್ ಅನ್ನ, ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಹಾಗಾದ್ರೆ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನೆಲ್ಗೆ ಸಪೋರ್ಟ್ ಅನ್ನ ಮಾಡಿ, ಜೊತೆಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹೌದು ಸ್ನೇಹಿತರೆ, ಖುದ್ದಾಗೆ ರಾಜ್ಯ ಸರ್ಕಾರ ಒಂದು ಆದೇಶವನ್ನ ಹೊರಡಿಸಿರುವಂತದ್ದು. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಏನು ಮಹಿಳೆಯರಿಗೆ ಪ್ರತಿ ತಿಂಗಳ 2,000 ಗೃಹಲಕ್ಷ್ಮಿ ಯೋಜನೆಗೆ ಕೊಡ್ತೀವಿ ಅಂತ ಹೇಳಿ ಪ್ರತಿ ತಿಂಗಳ ಈಗ 2,000 ಹಣ ಕೊಡ್ತಾ ಇದ್ದಾರೆ. ಆದ್ರೆ ಕೆಲವರಿಗೆ ಹಣ ಬಂದಿಲ್ಲ ಅನ್ನೋದು ದುಃಖ ಬಿಟ್ರೆ, ಇನ್ನು ಕೆಲವರಿಗೆಲ್ಲ ಹಣ ಬಂದಿದೆ. ಆದ್ರೆ ಕೆಲವೊಂದು ಬೇರೆ ಬೇರೆ ರೀತಿಯ ಕಾರಣಗಳು ಇರ್ಬೋದು. ಆದ್ರೆ ಈಗ ರಾಜಕೀಯ ಗಿಮಿಕ್ ಏನಪ್ಪಾ ಅಂತಂದ್ರೆ, ರಾಜ್ಯ ಸರ್ಕಾರ ಏನಿದೆ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಈ ಒಂದು ಹಣವನ್ನ ಡಬಲ್ ಕೊಡ್ಬೇಕು, ನಾವು 4,000 ಕೊಡ್ಬೇಕು, ಅದು ಯಾವ ರೀತಿ ಅನ್ನೋದ್ರ ಬಗ್ಗೆ ಪ್ಲಾನ್ ಮಾಡಿ ಈಗ ಚುನಾವಣೆ ಹತ್ರ ಬರ್ತಿರೋದ್ರಿಂದ ಈ ರೀತಿಯಾದಂತ ಬಂಪರ್ ಆಫರ್ ಅನ್ನ ಜನರಿಗೆ ಕೊಟ್ಟಿದೆ. ಸೊ ಇದನ್ನ ನೇರವಾಗಿ ತಿಳಿಸ್ಕೊಟ್ಬಿಡ್ತೀನಿ. ಇದು ಯಾವ ರೀತಿಯಪ್ಪ ಅಂತಂದ್ರೆ, ಈಗ ರಾಜ್ಯ ಸರ್ಕಾರ ಅಂದ್ರೆ ರಾಜ್ಯ ಸರ್ಕಾರದ ಕಡೆಯಿಂದನೇ ಚಿಟ್ ಫಂಡ್ ಅಂತ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದೆ ಏಪ್ರಿಲ್ 1ರಿಂದ. ಈ ಚಿಟ್ ಫಂಡ್ ಏನಿದೆ, ಇದರಲ್ಲಿ ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ 2,000 ಹಣ ಬರ್ತಾ ಇದೆ, ಅವರು ಚಿಟ್ ಫಂಡಿನಲ್ಲಿ 2,000 ರೂಪಾಯಿ ಹಣವನ್ನ ಹೂಡಿಕೆ ಮಾಡ್ಬೇಕು. ಹೂಡಿಕೆ ಮಾಡಿದ್ರೆ ಏನಾಗುತ್ತೆ, ನಿಮ್ಗೆ ಇಷ್ಟು ತಿಂಗಳ ಅಂತ ಟೈಮ್ ಇರುತ್ತೆ, ಅಷ್ಟು ತಿಂಗಳ ಕಾಲ ನೀವು ಅದರಲ್ಲಿ ಹಣ ಹೂಡಿಕೆ ಮಾಡ್ಬೇಕು. ನೆಕ್ಸ್ಟ್ ನಂತರ ನಿಮ್ಗೆ ಹಣ ಡಬಲ್ ಬರುತ್ತೆ. ಎಷ್ಟು ಹಣ ಹೂಡಿಕೆ ಮಾಡಿದ್ರ, 6,000 ಇದ್ರೆ 12,000, 12,000 ಇದ್ರೆ 24,000, ಈ ರೀತಿಯಾಗಿ ಡಬಲ್ ಹಣ ಬರುತ್ತೆ. ಅಂದ್ರೆ ರಾಜ್ಯ ಸರ್ಕಾರದ್ದೇ ಇದು, ರಾಜ್ಯ ಸರ್ಕಾರದ್ದು ಚಿಟ್ ಫಂಡ್ ಅಂತ ಪ್ರಾರಂಭ ಮಾಡ್ತಾ ಇದ್ದಾರೆ ಏಪ್ರಿಲ್ 1ನೇ ತಾರೀಕಿನಿಂದ. ಅಂದ್ರೆ ಇದರಲ್ಲಿ ಯಾರು ಆಸಕ್ತಿಯನ್ನ ಹೊಂದಿರ್ತಾರೆ ಪ್ರತಿಯೊಬ್ರು ಮಾಡಬಹುದು. 2,000 ರೂಪಾಯಿ ನನಗೆ ಉಳಿಸ್ತಪ್ಪ ಅನ್ನೋರು ಈ ಚಿಟ್ ಫಂಡ್ ನಲ್ಲಿ ಹೂಡಿಕೆ ಮಾಡಿದ್ರೆ ನಿಮ್ಗೆ ಹಣ ಡಬಲ್ ಬರುತ್ತೆ. ಅಂದ್ರೆ ರಾಜ್ಯ ಸರ್ಕಾರನೇ ಇದು ಪ್ಲಾನ್ ಮಾಡಿರೋದು. 2,000 ರೂಪಾಯಿ ಹಣ ಆದ್ರೆ ಜನರು ಖರ್ಚು ಮಾಡಿಬಿಡ್ತಾರೆ, ಇದನ್ನ ನಾವು ಡಬಲ್ ಮಾಡಿ ಕೊಟ್ರೆ ಅವ್ರಿಗೆ ಇನ್ನೂ ಒಳ್ಳೇದಾಗುತ್ತೆ ಅಂತ ಹೇಳಿ ರಾಜ್ಯ ಸರ್ಕಾರ ಈ ರೀತಿಯಾದಂತಹ ಚಿಟ್ ಫಂಡ್ ಅನ್ನ ಪ್ರಾರಂಭ ಮಾಡ್ತಾ ಇದೆ ಏಪ್ರಿಲ್ 1ನೇ ತಾರೀಕಿನಿಂದ. ಹಾಗಾದ್ರೆ ಯಾರ್ಯಾರು ಇದರಲ್ಲಿ ಹೂಡಿಕೆ ಮಾಡ್ರ ಅನ್ನೋದನ್ನ ಈಗಲೇ ನಿರ್ಧಾರ ಮಾಡಿ ಇಟ್ಕೊಂಡಿಡಿ. ಏಪ್ರಿಲ್ 1ರಿಂದ ಹೊಸ ಅಪ್ಡೇಟ್ ಬರುತ್ತೆ, ನಿಮ್ಮ ಹಣ ಡಬಲ್ ಆಗೋದಕ್ಕೆ. ಅವಾಗ ಮತ್ತೊಂದು ಹೊಸ ಅಪ್ಡೇಟ್ ಅನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ.